ಶಿಗ್ಗಾವಿ ಚುನಾವಣೆಯಿಂದ ಹೊರಬಂದ ಸತೀಶ್ ಜಾರಕಿಹೊಳಿ ಸಾಮರ್ಥ್ಯ, ಪಕ್ಷ ಸಂಘಟನೆ, ಚುನಾವಣೆಯ ತಂತ್ರಗಾರಿಕೆಯಲ್ಲಿ ನಿಪುಣರಾಗ್ಬಿಟ್ಟಿದ್ದಾರೆ ಸತೀಶ್. ತಮ್ಮ ಹಳೆಯ ಲಯಕ್ಕೆ ಬಂದ ಬೆಳಗಾವಿಯ ಸಾವ್ಕಾರ್. 20 ವರ್ಷಗಳ ಹಿಂದೆಗೆ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದ ಸಾವ್ಕಾರ್. ಬೆಳಗಾವಿಯಲ್ಲಿ ಉತ್ತಮ ಸಂಘಟಕರಾಗಿದ್ದಂತ ಸತೀಶ್ ಜಾರಕಿಹೊಳಿ ಕೆಲ ಕಾರಣಗಳಿಂದ ಇತ್ತೀಚೆಗೆ ಸಂಘಟನೆಯಿಂದ ವಿಮುಖರಾಗ್ಬಿಟ್ಟಿದ್ರು ಸತೀಶ್. ಈಗ ಶಿಗ್ಗಾವಿ ಚುನಾವಣೆಯ ನಂತರ ಮತ್ತೊಮ್ಮೆ ಚಾಣಕ್ಯತನ ಹೊರಗೆ ಬಂದಿದೆ. ನೋಡಿ, ಈ ಬಾರಿಯ ಬೈ ಎಲೆಕ್ಷನ್ನ ರಿಸಲ್ಟ್ ಯಾರ್ಯಾರಿಗೆ ಆಶ್ಚರ್ಯ ತರಿಸಿದೆಯೋ ಗೊತ್ತಿಲ್ಲ. ಆದರೆ ಶಿಗ್ಗಾವಿಯ ರಿಸಲ್ಟ್ ಇದೆಯಲ್ಲ, ಇದನ್ನು ಕೆಲವರು ಈಗಲೂ ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ. ಅಯ್ಯೋ, ಶಿಗ್ಗಾವಿ ನಮ್ಮ BJPಯ ಭದ್ರಕೋಟೆ, ಅಲ್ಲಿ ಕಾಂಗ್ರೆಸ್ಸೇ ಬರಲ್ಲ ಅನ್ಕೊಂಡಿದ್ವಿ, ಕಾಂಗ್ರೆಸ್ ಹೆಂಗೆ ಬಂದ್ಬಿಡ್ತು, ಹೆಂಗೆ ಬರೋದಕ್ಕೆ ಸಾಧ್ಯ, ಈ ಥರದ ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ಒಂದು ಚುನಾವಣೆ ಅಂತ ಬಂದ ಮೇಲೆ ಅದನ್ನು ಸ್ಟ್ರಾಟರ್ಜಿ ಮಾಡೋದಿದೆಯಲ್ಲ, ತಂತ್ರಗಾರಿಕೆ ಮಾಡೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ತಂತ್ರಗಾರಿಕೆ ವರ್ಕೌಟ್ ಆದ ಕಾರಣಕ್ಕಾಗಿಯೇ ಶಿಗ್ಗಾವಿಯಲ್ಲಿ BJP ಮಕಾಡೆ ಮಲ್ಗೆ ಕಾಂಗ್ರೆಸ್ ಅಲ್ಲಿ ಯಶಸ್ಸನ್ನು ಕಾಣುತ್ತೆ. ಸೊ ಇದರ ರುವಾನಿ ಯಾರು ಅಂತ ಕೇಳಿದ್ರೆ ಇನ್ಯಾರು ಅಲ್ಲ, ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರನ್ನ ಬೆಳಗಾವಿಯ ಸಾಹುಕಾರ ಅಂತ ಕರೀತಾ ಇದ್ದಿದ್ದು ಹೌದು. ಕೆಲವು ದಿನಗಳಿಂದ ಸೈಲೆಂಟ್ ಆಗಿದ್ದವರು ಮತ್ತೀಗ ಅಲರ್ಟ್ ಆಗಿದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಹೆಚ್ಚು ಗೆಲ್ಲೋಕೆ ಸತೀಶ್ ಜಾರಕಿಹೊಳಿ ಶಕ್ತಿಗೆ ಕಾರಣ. ಇದುವರೆಗೂ ಬೆಳಗಾವಿಗೆ ಸೀಮಿತರಾಗಿದ್ದವರು ಈಗ ರಾಜ್ಯವ್ಯಾಪಿ ಸಂಘಟಕರಾಗ್ತಾ ಇದ್ದಾರೆ. ರಾಜ್ಯವ್ಯಾಪಿ ತನ್ನದೇ ಟೀಮ್ ಅನ್ನ ಕಟ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ. ಪ್ರಗತಿಪರರ ಯುವಕ ತಂಡವನ್ನ ಇಡೀ ರಾಜ್ಯವನ್ನ ವ್ಯಾಪಿಸುವಂತೆ ನೋಡ್ಕೊಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಈ ತಂಡ ಎಲ್ಲೆಡೆ ಸಕ್ರಿಯವಾಗಿದೆ, ಆಕ್ಟಿವ್ ಆಗಿದೆ. ಆ ತಂಡದ ಮೂಲಕವೇ ಪ್ರಗತಿಪರ ಮನಸ್ಸುಗಳನ್ನ ಒಟ್ಟು ಮಾಡ್ತಾ ಇದ್ದಾರೆ ಸತೀಶ್. ಶಿಗ್ಗಾವಿಯಲ್ಲೂ ಕೂಡ ಅದೇ ತಂಡದ ಮೂಲಕ ತಂತ್ರಗಾರಿಕೆಯನ್ನ ರೂಪಿಸಿದ್ರು ಸತೀಶ್. ಶಿಗ್ಗಾವಿ BJP ಭದ್ರಕೋಟೆಯನ್ನ ಛಿದ್ರ ಮಾಡಿದ್ದೆ ಆ ಬಲಿಷ್ಠ ತಂಡ. ನೆನಪಿರಲಿ, CM ರೇಸ್ ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುಂಚೂಣಿಗೆ ಬರುತ್ತೆ. ಸಿದ್ದರಾಮಯ್ಯನವರ ನಂತರ, ಸಿದ್ದರಾಮಯ್ಯನವರ ಬದಲು, ಸಿದ್ದರಾಮಯ್ಯನವರು ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ಅನ್ನೋ ಲೆಕ್ಕಾಚಾರಗಳು ಕೆಲವು ದಿನಗಳಿಂದ ಕೇಳಿ ಬರ್ತಾ ಇತ್ತು. ಆಗ ಅತಿ ಹೆಚ್ಚು ಪ್ರಬಲವಾಗಿ ಕೇಳಿ ಬಂದ ಹೆಸರು ಇದೇ ಸತೀಶ್ ಜಾರಕಿಹೊಳಿ ಅವರ ಹೆಸರು. ಸಿದ್ದರಾಮಯ್ಯನವರ ಪಕ್ಕಾ ಶಿಷ್ಯ ಅಂತ ಕರೆಸಿಕೊಳ್ಳುವ ಇವರು ಗುರುಗಳಂತೆ ಮಂತ್ರ ಹಾಕೋದು ಹೇಗೆ ಅನ್ನೋದು ಕಲಿತು ಬಿಟ್ಟಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಸಿದ್ದರಾಮಯ್ಯನವರ ಗರಡಿಯಲ್ಲಿ ತುಂಬಾ ಚೆನ್ನಾಗಿ ಒಗ್ಗಿ ಹೋಗಿರುವಂಥ ಸತೀಶ್ ಜಾರಕಿಹೊಳಿ ಅವರಿಗೆ ತಂತ್ರಗಾರಿಕೆ ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನೋದು ಕೂಡ ಹಲವರಿಗೆ ಗೊತ್ತಿತ್ತು. ಆದರೆ ಕೆಲವು ದಿನಗಳಿಂದ ಸತೀಶ್ ಜಾರಕಿಹೊಳಿ ಅವರು ಇದ್ದು ಇಲ್ಲದಂತೆಯೇ ಸರ್ಕಾರದ ಒಂದು ಭಾಗವಾಗಿದ್ದರು. ಆದರೆ ಯಾವಾಗ CM ರೇಸ್ನಲ್ಲಿ ಇವರ ಹೆಸರು ಮುಂಚೂಣಿಗೆ ಬಂತೋ, CM ಇವರ ಆಗ್ತಾರೆ, ಆ ಪ್ರಾಬಲ್ಯ, ಆ ಶಕ್ತಿ ಇವರಿಗಿದೆ ಅನ್ನುವ ಹೆಸರು ಓಡಾಡ್ತೋ, ಅಲರ್ಟ್ ಆಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ. ತಮ್ಮ ವರ್ಚಸ್ಸೇನು, ತಮ್ಮ ಶಕ್ತಿಗೇನು, ತಮ್ಮ ಜೊತೆಗೆ ಯಾರಿದ್ದಾರೆ, ನನಗೂ ಕೂಡ ಟೀಮ್ ಇದೆ, ಇದನ್ನು ರಾಜ್ಯದ ಜನತೆಗೂ ಪರಿಚಯಿಸಬೇಕು, ರಾಜ್ಯ ಕಾಂಗ್ರೆಸ್ನ ನಾಯಕರಿಗೂ ತಿಳಿಸ್ಬೇಕು, BJP ನಾಯಕರಿಗೂ ಟಕ್ಕರ್ ಕೊಡಬೇಕು. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ CM ಆಗಬಹುದು ಅನ್ನೋ ಲೆಕ್ಕಾಚಾರ ಬಂದಾಗ ಬಹುತೇಕರು ಹೇಳಿದ್ದು ಅವ್ರು ಬೆಳಗಾವಿಗೆ ಮಾತ್ರ ಸೀಮಿತ, ಹೇಗೆ ರಾಜ್ಯದ CM ಆಗಿಬಿಡ್ತಾರೆ, ರಾಜ್ಯದ CM ಆಗಬೇಕು ಅಂತ ಅಂದರೆ ಇಡೀ ರಾಜ್ಯದ ಜನತೆಗೆ ಅವರ ಗುರುತಿರಬೇಕು, ಇಡೀ ರಾಜ್ಯದ ಜನತೆ ಅವ್ರನ್ನ ಒಪ್ಕೊಳ್ಬೇಕು ಅಂತ. ಆ ಕಾರಣಕ್ಕಾಗಿಯೇ ಸತೀಶ್ ಜಾರಕಿಹೊಳಿ ಈಗ ರಾಜ್ಯದಾದ್ಯಂತ ತನ್ನದೇ ಟೀಮ್ ಕಟ್ಕೊಳ್ತಾ ಇದ್ದಾರೆ. ಎಲ್ಲೇ ಆದರೂ ಕೂಡ ಹೋಗಿ ಅಲ್ಲಿ ಗೆಲ್ಲಿಸ್ಕೊಂಡು ಬರುವಂಥ ಸಾಮರ್ಥ್ಯವನ್ನು ಸತೀಶ್ ಜಾರಕಿಹೊಳಿ ಇಟ್ಕೊಂಡಿದ್ದಾರೆ. ಈ ಬಾರಿ ಶಿಗ್ಗಾವಿಯಲ್ಲಿಯೇ ಬೀಡ್ಬಿಟ್ಬಿಟ್ಟಿದ್ರು, ಬೆಳಗಾವಿಯನ್ನು ಮರ್ತೇ ಬಿಟ್ಟಿದ್ರು. ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರವನ್ನು ಸೋಲಿಸಲೇಬೇಕು, ಈ ಮುಖಾಂತರವಾಗಿ BJPಗೂ ಬಿಸಿ ಮುಟ್ಟಿಸಬೇಕು, ಕಾಂಗ್ರೆಸ್ನ ನಾಯಕರಿಗೂ ಕೂಡ ತನ್ನ ಶಕ್ತಿಯನ್ನು ತೋರಿಸಬೇಕು ಅನ್ನೋದು ಅವ್ರ ಪ್ಲ್ಯಾನ್ ಆಗಿತ್ತು. ಬಹಳ ಚೆನ್ನಾಗಿ ಮಾತಾಡಿದ್ರು ಸತೀಶ್ ಜಾರಕಿಹೊಳಿ ಅವರು. ಶಿಗ್ಗಾವಿಯಲ್ಲಿ ಈಗಲೂ ಕಾಂಗ್ರೆಸ್ ಗೆದ್ದಿದ್ದು ಹೇಗೆ ಅನ್ನೋದು ಅನೇಕರಿಗೂ ಗೊತ್ತಿಲ್ಲ, ಅದಕ್ಕೆ ಅದರದ್ದೇ ಆದ ಮಾಸ್ಟರ್ ಪ್ಲಾನ್ ಇತ್ತು, ಆ ಸೀಕ್ರೆಟನ್ನು ನಾನು ಬಿಟ್ಕೊಡಲ್ಲ ಅಂತ ಹೇಳಿದರು. ಆ ಸೀಕ್ರೆಟ್ ಏನು ಅಂತಂದರೆ ಇವರ ಹಿಂದೆನೇ ಒಂದು ಬಲಿಷ್ಠವಾದಂಥ ಟೀಮ್ ಇದೆ. ಆ ಟೀಮ್ ಪ್ರಗತಿಪರ ಮನಸ್ಸುಗಳನ್ನು ಒಟ್ಟು ಮಾಡ್ತಾ ಇದೆ. ಇದೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಇಲ್ಲಿ DK ಬ್ರದರ್ಸ್ ಹೇಗೆ ಚನ್ನಪಟ್ಟಣದಲ್ಲಿ ನಮ್ಮಿಂದನೇ ಗೆಲ್ತು ಅನ್ನೋ ಮೆಸೇಜ್ ಪಾಸ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರು, ಅದೇ ಥರ ಸತೀಶ್ ಜಾರಕಿಹೊಳಿ ಕೂಡ ನಾನಿದ್ರೆ ಅಲ್ಲಿ ಗೆಲುವು ಪಕ್ಕಾ ಅನ್ನೋದು ಗೊತ್ತಾಗಬೇಕು ಅಂತ ಪ್ಲ್ಯಾನ್ ಮಾಡಿದರು. CM ರೇಸ್ನಲ್ಲಿ DK ಶಿವಕುಮಾರ್ ಹೆಸರು ಕೂಡ ಇದೆ, ರಾಜ್ಯವ್ಯಾಪಿ ಅವ್ರ ಹೆಸರು ಸಂಚಲನದಲ್ಲಿ ಇದೆ.
ಹೀಗಿರಬೇಕಾದ್ರೆ ಬೆಳಗಾವಿಗೆ ಮಾತ್ರ ಸೀಮಿತವಾಗಿದ್ದ ಸತೀಶ್ ಜಾರಕಿಹೊಳಿ ಅವರು ಈಗ ರಾಜ್ಯದ ಜನತೆಗೂ ಕೂಡ ಪರಿಚಯ ಆಗ್ತಿದ್ದಾರೆ. ಕಾರಣ ಬಿಜೆಪಿಯ ಭದ್ರಕೋಟೆ ಆಗಿದ್ದಂಥ ಶಿಗ್ಗಾವಿಯನ್ನು ಛಿದ್ರ ಮಾಡಿದ್ದು ಯಾರು ಅಂತ ಹುಡುಕೋಕೆ ಶುರು ಮಾಡಿದ್ದಾರೆ ಜನ. ಈಗ ಹೆಂಗಪ್ಪ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಡ್ತು, ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಗಿದ್ದು ಯಾರು, ಅದಕ್ಕೆ ಹಿನ್ನೆಲೆಯಾಗಿ ನಿಂತ್ಕೊಂಡು ಕೆಲಸ ಮಾಡಿದವ್ರು ಯಾರು ಅಂತ ಹುಡುಕಿಕೊಂಡು ಹೋದಾಗ ಸಿಗೋದೇ ಇದೆ ಚಾಣಕ್ಯ ಸತೀಶ್ ಜಾರಕಿಹೊಳಿ ಅವರ ಹೆಸರು. ಈ ಮುಖಾಂತರವಾಗಿ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿಕೊಂಡಿದ್ದಾರೆ.